ನಲ್ಲೂ ರೇಸ್, ಟಾಪ್ 4 ನಲ್ಲೂ ಕ್ಲಾಶ್. 2026ರ IPLನ ಚಾಂಪಿಯನ್ ಪಟ್ಟಕ್ಕೆ ಇರೋಕೆ ಟಫ್ ಫೈಟ್ ನಡೀತಾ ಇದೆ. ಅವ್ರು ಗೆಲ್ತಾರೋ ಇವ್ರು ಗೆಲ್ತಾರೋ, ಯಾರು ಕ್ವಾಲಿಫೈ ಆಗ್ತಾರೆ ಎನ್ನುವಂತ ಲೆಕ್ಕಾಚಾರಗಳು ಕೂಡ ಜೋರಾಗಿವೆ. ಮತ್ತೊಂದು ಕಡೆ ಪ್ಲೇ ಆಫ್ ಟಿಕೆಟ್ ಮಿಸ್ ಮಾಡ್ಕೊಂಡಿರುವಂತಹ ತಂಡಗಳಲ್ಲಿ ನೆಕ್ಸ್ಟ್ ಸೀಸನ್ಗೆ ಹೇಗೆ ಕಮ್ಬ್ಯಾಕ್ ಮಾಡಬೇಕು ಎನ್ನುವಂತ ಚರ್ಚೆ ಕೂಡ ಶುರುವಾಗಿದೆ. ಹಾಗೆ ಕೆಲ ತಂಡಗಳಲ್ಲಿ ಕ್ಯಾಪ್ಟನ್ಗಳಿಗೆ ಗೇಟ್ ಪಾಸ್ ಕೊಡೋದು ಕೂಡ ಪಕ್ಕಾ ಆಗಿದೆ. ಈ ಸೀಸನ್ ಅಲ್ಲಿ ಯಾವ್ಯಾವ ತಂಡಗಳ ನಾಯಕರು ಫೇಲ್ಯೂರ್ ಆದ್ರು, ನೆಕ್ಸ್ಟ್ ಸೀಸನ್ ನಲ್ಲಿ ಯಾರೆಲ್ಲ ಪಟ್ಟವನ್ನ ಕಳ್ಕೊಳ್ಬಹುದು, ಸೊ ಏನೆಲ್ಲ ಚರ್ಚೆ ಆಗ್ತಿದೆ ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಒಂದು ವಾರ, ಇನ್ನೊಂದೇ ವಾರ 19ನೇ ಸೀಸನ್ IPLನ ಲೀಗ್ ಹಂತದ ಪಂದ್ಯಗಳ ಮುಕ್ತಾಯಕ್ಕೆ ಇನ್ನೊಂದೇ ವಾರ ಬಾಕಿ. ಮೇ 24ಕ್ಕೆ KKR ಹಾಗೆ ಡೆಲ್ಲಿ ನಡುವಿನ ಪಂದ್ಯದ ಮೂಲಕ ಲೀಗ್ ಹಂತದ ಬ್ಯಾಟಲ್ಗೆ ತೆರೆ ಬೀಳುತ್ತೆ. ಆ ನಂತರ ಪ್ಲೇ ಆಫ್ ಸುತ್ತಿನಲ್ಲಿ 4 ಪಂದ್ಯಗಳು ಬಾಕಿ ಇದ್ದು ಮೇ 31ಕ್ಕೆ ಹೊಸ ಚಾಂಪಿಯನ್ನ ಉದಯವಾಗಲಿದೆ. ಆದರೆ ಪ್ಲೇ ಆಫ್ ರೇಸ್ನಲ್ಲಿ ಹೊರಬಿದ್ದು ಈ ಸೀಸನ್ ಆಸೆ ಬಿಟ್ಟಾಕಿರುವಂತ ಕೆಲ ಫ್ರಾಂಚೈಸಿಗಳಲ್ಲಿ ತಮ್ಮ ಫೇಲ್ಯೂರ್ಗೆ ಕಾರಣ ಏನು ಅನ್ನೋ ಬಗ್ಗೆ ಕೂಡ ಅನಾಲಿಸಿಸ್ ಆಗ್ತಾ ಇದೆ. ಇದರ ಭಾಗವಾಗಿ ಕೆಲ ಕ್ಯಾಪ್ಟನ್ಗಳಿಗೆ ತಂಡಗಳಿಂದ ಗೇಟ್ ಪಾಸ್ ಕೊಡೋದು ಕೂಡ ಪಕ್ಕಾ ಆಗಿದೆ. ಅಥವಾ ತಂಡದಲ್ಲಿ ಕಂಟಿನ್ಯೂ ಮಾಡಿದ್ರು ಕೂಡ ಅವರನ್ನು ನಾಯಕತ್ವದ ಪಟ್ಟದಿಂದ ಕೆಳಗಿಳಿಸುವಂತ ಸಾಧ್ಯತೆಗಳಿವೆ. ಸೊ 20ನೇ ಆವೃತ್ತಿಯಲ್ಲಿ ಯಾರೆಲ್ಲ ಕ್ಯಾಪ್ಟನ್ಸಿಯನ್ನ ಕಳೆದುಕೊಂಡು ಹೊಸ ನಾಯಕರ ಬದಲಾವಣೆಗಳೊಂದಿಗೆ ಬರಬಹುದು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹೊಸ ನಾಯಕರ ಚರ್ಚೆಯಲ್ಲಿರುವಂತಹ ತಂಡ ಅಂದ್ರೆ ಅದು ಡೆಲ್ಲಿ ಕ್ಯಾಪಿಟಲ್ಸ್. ಯಾಕಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕ ಅಕ್ಷರ್ ಪಟೇಲ್ ಬದಲಾವಣೆ ಸಾಧ್ಯತೆ ಜೋರಾಗಿರುವಂತದ್ದು. ಸೊ ಲಾಸ್ಟ್ ಸೀಸನ್ ಇರ್ಬೋದು ಅಥವಾ ಈ ಸೀಸನ್ ಇರ್ಬೋದು, ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಕಡೆಯಿಂದ ಅದ್ಭುತವಾದಂತಹ ಪ್ರದರ್ಶನ ತೀರಾ ಕಡಿಮೆ ಬಂದಿರುವಂತದ್ದು. ಜೊತೆಗೆ ಗೆಲ್ಲುವಂತ ಪಂದ್ಯಗಳನ್ನು ಕೈ ಚೆಲ್ಲಿರೋದಿರ್ಬೋದು. ಜೊತೆಗೆ ಅಕ್ಷರ್ ಪಟೇಲ್ ನಾಯಕತ್ವದಲ್ಲಿ ಅಷ್ಟೇನು ತಂಡ ಯಶಸ್ವಿಯಾಗಿ ಕಾಣಿಸ್ತಾ ಇಲ್ಲ. ಜೊತೆಗೆ ಟೀಮ್ ಹ್ಯಾಂಡಲ್ ಮಾಡುವಲ್ಲಿ ಫೇಲ್ಯೂರ್ ಆಗಿರೋದ್ರ ಜೊತೆ ವೈಯಕ್ತಿಕವಾಗಿ ಕಳಪೆ ಪ್ರದರ್ಶನ ನೀಡಿರುವಂತದ್ದು ಅಕ್ಷರ್ ಪಟೇಲ್. ಹೌದು, ಇಲ್ಲಿ ಅಕ್ಷರ್ ಪಟೇಲ್ ಟೀಮ್ ಅನ್ನ ಹ್ಯಾಂಡಲ್ ಮಾಡೋದಿರ್ಬೋದು ಅಥವಾ ಬ್ಯಾಟಿಂಗ್ ಆರ್ಡರ್ ಚೇಂಜ್ ಇರ್ಬೋದು, ಜೊತೆಗೆ ಅಥವಾ ಬೌಲಿಂಗ್ ಅಲ್ಲಿ ರೊಟೇಷನ್ ಇರ್ಬೋದು, ಯಾವುದರಲ್ಲೂ ಕೂಡ ಅವರು ಕಾನ್ಫಿಡೆಂಟ್ ಆಗಿ ಕಂಡಿಲ್ಲ. ಅದು ಫಲಿತಾಂಶದಲ್ಲೇ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಟೀಮ್ ಹ್ಯಾಂಡಲ್ ಮಾಡುವಲ್ಲಿ ಫೇಲ್ಯೂರ್ ಆಗಿರೋದ್ರ ಜೊತೆಗೆ ಅವರಿಂದ ವೈಯಕ್ತಿಕವಾದಂತಹ ಪ್ರದರ್ಶನ ಕೂಡ ಬರ್ತಾ ಇಲ್ಲ. ಕೆಲವು ಸಲ ಬೌಲಿಂಗ್ ನಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಹೇಳಿ ಅವರು ಕೂಡ ಬೌಲಿಂಗ್ ಹಾಕದೇ ಇದ್ದಂತ ನಿದರ್ಶನಗಳು ಕೂಡ ಇದೆ. ಜೊತೆಗೆ ಸೀಸನ್ ಉದ್ದಕ್ಕೂ ಒಂದು ಪಂದ್ಯದಲ್ಲಿ ಇಂಪ್ಯಾಕ್ಟ್ ಮಾಡಿದ್ದು ಬಿಟ್ಟರೆ ಉಳಿದೆಲ್ಲ ಮ್ಯಾಚ್ಗಳಲ್ಲಿ ಬ್ಯಾಟಿಂಗ್ನಲ್ಲೂ ಕೂಡ ಅವರು ಸೌಂಡ್ ಮಾಡಿರಲಿಲ್ಲ. ಹೀಗಾಗಿ ಅಕ್ಷರ್ ಪಟೇಲ್ಗೆ ಬಹುಶಃ ಕ್ಯಾಪ್ಟನ್ಸಿಯ ಪ್ರೆಷರ್ ಇರಬಹುದು ಎನ್ನುವಂಥ ಕಾರಣಕ್ಕೆ ಅವರನ್ನು ಕ್ಯಾಪ್ಟನ್ಸಿಯಿಂದ ತೆಗೆಯುವಂಥ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದು. ಹಾಗೆ ಇಲ್ಲಿ ಬದಲಾವಣೆ ಪಕ್ಕಾ ಎನ್ನುವಂತೆ ಇರುವಂಥ ಮತ್ತೊಂದು ತಂಡ ಅಂದರೆ ಅದು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ. ಸೊ ಆ ತಂಡದ ನಾಯಕ ಅಜಿಂಕ್ಯ ರಹಾನೆ. ಯಾಕಂದರೆ ರಹಾನೆ ಅವರ ಸ್ಥಾನವನ್ನು ಅಥವಾ ಲೀಡರ್ಶಿಪ್ಪನ್ನು ಉಳಿಸಿಕೊಳ್ಳುವಲ್ಲಿ ಅವ್ರ ಕಡೆಯಿಂದಲೂ ಕೂಡ ಅಷ್ಟೇನು ಎಫೆಕ್ಟಿವ್ ಆದಂಥ ಬಂದಿಲ್ಲ ಪರ್ಫಾರ್ಮೆನ್ಸ್. ಅದು ಅಲ್ಲದೆ 2024ರಲ್ಲಿ ಚಾಂಪಿಯನ್ ಆಗಿದ್ದ ತಂಡ. ಆದರೆ 2025 ಹಾಗೆ 2026ರಲ್ಲಿ ಅಜಿಂಕ್ಯ ರಹಾನೆ ಅವರ ನಾಯಕತ್ವದಲ್ಲಿ KKR ಟೀಮ್ ಇಂಪ್ಯಾಕ್ಟ್ ಮಾಡಿಲ್ಲ. ಜೊತೆಗೆ ಆ ತಂಡದ ವರ್ಚಸ್ಸು ಕೂಡ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸೊ ಕ್ಯಾಪ್ಟನ್ಸಿ ಅಜಿಂಕ್ಯ ರಹಾನೆ ಅವರ ನಾಯಕತ್ವದ ಅಡಿಯಲ್ಲಿ KKR ಸ್ವಲ್ಪ ಡಲ್ ಅನ್ನಿಸ್ತಾ ಇರೋದ್ರಿಂದ ಅವರು ಕೂಡ ಹೊಸ ಮುಖಕ್ಕೆ ಹೋಗಬಹುದು. ಜೊತೆಗೆ ಸ್ಟಾರ್ ಆಟಗಾರನ್ನ ಆ ತಂಡಕ್ಕೆ ನಾಯಕನನ್ನಾಗಿ ಮಾಡಬಹುದೇನು ಅಂತ ನಿರೀಕ್ಷೆ ಇದೆ. ಜೊತೆಗೆ ವೈಯಕ್ತಿಕವಾಗಿ ಕೂಡ ಅಜಿಂಕ್ಯ ರಹಾನೆ ಓಕೆ ಬೆಟರ್ ಇದ್ದಾರೆ ಬೇರೆ ಆಟಗಾರರು ಗೋಲ್ಸಿದ್ರೆ, ಬಟ್ ತುಂಬಾ ಎಫೆಕ್ಟಿವ್ ಆಗಿ ಸೂಪರ್ ಎನ್ನಿಸುವಂಥ ಇನ್ನಿಂಗ್ಸ್ ಅವ್ರ ಕಡೆಯಿಂದಲೂ ಕೂಡ ಬಂದಿಲ್ಲ. ಜೊತೆಗೆ ಏಜ್ ಕೂಡ ಇಲ್ಲಿ ಕನ್ಸಿಡರ್ ಮಾಡಬಹುದು. KKR ಭವಿಷ್ಯದ ದೃಷ್ಟಿಯಿಂದ ಯಂಗ್ ಲೀಡರ್ಗೆ ಕ್ಯಾಪ್ಟನ್ಸಿಯನ್ನು ನೀಡುವಂಥ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದು. ಇನ್ನು ಕ್ಯಾಪ್ಟನ್ಸಿಯನ್ನು ಬದಲಾವಣೆ ಮಾಡಲೇಬೇಕು ಎನ್ನುವಂತೆ ಕಾಣಿಸ್ತಾ ಇರುವಂಥದ್ದು ಲಕ್ನೋ ಸೂಪರ್ ಜೈಂಟ್ಸ್. ಯಾಕಂದರೆ ಲಕ್ನೋ ತಂಡದ ಪಾಲಿಗೆ ಬಿಳಿಯಾನಿಯಾಗಿದ್ದಾರೆ ರಿಷಬ್ ಪಂತ್. ಆ್ಯಕ್ಚುಲಿ ಅವರು ಟೀಮ್ ಇಂಡಿಯಾ ಪರ ಕೂಡ ಸ್ಟಾರ್ ಆಟಗಾರ, ವಿಕೆಟ್ ಕೀಪರ್ ಕಮ್ ಬ್ಯಾಟರ್ ಆಗಿರುವಂಥ ಪಂತ್ ಯಾವುದೇ ಆಟದಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡ್ತಾರೆ. ಅದರಲ್ಲೂ ಕೂಡ ಟೆಸ್ಟ್ ಮ್ಯಾಚಲ್ಲೇ ಅವರು ಒಂದು ರೀತಿಯಾಗಿ ಪವರ್ ಹಿಟ್ ಸಿಕ್ಸರ್ಗಳ ಮೂಲಕ ಸೌಂಡ್ ಮಾಡ್ತಾ ಇದ್ರು. ಆದರೆ T20 ಫಾರ್ಮ್ಯಾಟ್ನಲ್ಲಿ ಲಾಸ್ಟ್ 2 ಸೀಸನಿಂದ ಅಂದರೆ IPLನಲ್ಲಿ 2025 ಹಾಗೆ 2026 ಅವ್ರ ಪಾಲಿಗೆ ಚೆನ್ನಾಗಿ ಆಗಿಲ್ಲ. ಯಾಕಂದರೆ 27 ಕೋಟಿ ಕೊಟ್ಟರು ಕೂಡ ಕಳಪೆ ಪ್ರದರ್ಶನ ನೀಡ್ತಾ ಇರುವಂಥದ್ದು. ಆ್ಯಕ್ಚುಲಿ ಅವರನ್ನು IPL ಇತಿಹಾಸದಲ್ಲಿ ಹೈಯೆಸ್ಟ್ ಬಿಡ್ ಮಾಡಿ 27 ಕೋಟಿ ನೀಡಿ ಖರೀದಿ ಮಾಡಿದ್ರು. ಬಟ್ ಈಗ ಅವರಿಗೆ ಅದೇ ಹೊರೆಯಾಗಿರುವಂತೆ ಕಾಣಿಸ್ತಾ ಇದೆ. ಜೊತೆಗೆ ತಂಡವನ್ನು ಮುನ್ನಡೆಸುವಲ್ಲಿ ಕೂಡ ಅಷ್ಟೇನು ಎಫೆಕ್ಟಿವ್ ಆಗಿಲ್ಲ. ಅದೆಲ್ಲಕ್ಕಿಂತ ಜಾಸ್ತಿ ಅವ್ರ ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಬಂದಿಲ್ಲ. ಹೌದು, ಸೆಕೆಂಡ್ ಹಾಫ್ನಲ್ಲಿ ಅವ್ರು ಪ್ಲೇ ಆಫ್ ರೇಸಿಂದ ಹೊರಬಿದ್ದ ಮೇಲೆ ಲಕ್ನೋ ತಂಡ ಒಂದು ರೀತಿಯಾಗಿ ಚೆನ್ನಾಗಿ ಆಡ್ತಾ ಇದೆ. ಬಟ್ ಈಗ ಆಡಿ ಏನು ಪ್ರಯೋಜನ ಇಲ್ಲ. ಓನ್ಲಿ ಪೊಸಿಷನ್ಗೋಸ್ಕರ ಆಡಬೇಕಷ್ಟೇ. ಅಥವಾ 5ರಲ್ಲಿ ಇರ್ತೀವ 6ರಲ್ಲಿ ಇರ್ತೀವ, ಯಾವ ಪೊಸಿಷನಲ್ಲಿ ಸೀಸನ್ ಎಂಡ್ ಮಾಡ್ತೀವಿ ಅನ್ನೋಕ್ಕೆ ಹೋರಾಡಬೇಕು ಹೊರತು ಇಲ್ಲಿ ಪ್ಲೇ ಆಫ್ ರೇಸ್ನಲ್ಲಿ ಇಲ್ಲದೇ ಇರೋದ್ರಿಂದ ಸೊ ಪಂತ್ ಕಡೆಯಿಂದಲೂ ಕೂಡ ಲಕ್ನೋ ತಂಡಕ್ಕೆ ಅಷ್ಟೇನು
ಲಕ್ಕಿ ಇಲ್ಲ. ಹೀಗಾಗಿ ಅವರು ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಅಂಡ್ ಈ ರೇಸ್ನಲ್ಲಿರುವಂತಹ ಮತ್ತೊಂದು ತಂಡ ಮುಂಬೈ ತಂಡ. ಹಾರ್ದಿಕ್ ಪಾಂಡ್ಯಾಗೆ ಸಿಗದ ನಿರೀಕ್ಷಿತ ಫಲಿತಾಂಶ. ಸೊ ಹಾರ್ದಿಕ್ ಪಾಂಡ್ಯರನ್ನ ರೋಹಿತ್ ಶರ್ಮಾರನ್ನ ಕೆಳಗಿಳಿಸಿ ಪಾಂಡ್ಯಾಗೆ ಪಟ್ಟ ಕಟ್ಟಿದ್ರು ಕೂಡ ಮುಂಬೈನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಿದೆ. ಅದೆಲ್ಲಕ್ಕಿಂತ ಜಾಸ್ತಿಯಾಗಿ ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಿರುವಂತಹ ಪಾಂಡ್ಯ. ಸೊ ಹಾರ್ದಿಕ್ ಪಾಂಡ್ಯ ಅಲ್ಲಿ ಬೌಲಿಂಗ್ ಇರ್ಬೋದು ಅಥವಾ ಫೀಲ್ಡಿಂಗ್ ಸೆಟ್ಟಿಂಗ್ ಇರ್ಬೋದು, ಎಲ್ಲವೂ ಕೂಡ ಏಕಾಂಗಿ ತಗೊಳ್ತಾ ಇರ್ಬೋದು ನಿರ್ಧಾರಗಳನ್ನು. ಅದರದ್ದು ಯಾವುದು ಕೂಡ ಸಕ್ಸಸ್ ಆಗ್ತಾ ಇಲ್ಲ. ಹೀಗಾಗಿ ಬಹುಶಃ ಪಾಂಡ್ಯಗೂ ಕೂಡ ಕೈತಪ್ಪುವಂಥ ಅವಕಾಶ ಇದೆ ನಾಯಕತ್ವ. ಹೀಗೆ ಈ 4 ತಂಡಗಳಲ್ಲಿ ನಾಯಕತ್ವದ ಬದಲಾವಣೆ ಕೂಗು ಜೋರಾಗಿದೆ. ಯಾಕಂದ್ರೆ ಈ 4 ತಂಡಗಳು ಪ್ರಸ್ತುತ ಪ್ಲೇ ಆಫ್ ರೇಸ್ನಿಂದ ಹೊರಗಿದ್ದಾರೆ. ಜೊತೆಗೆ ಎಲ್ಲಕ್ಕಿಂತ ಜಾಸ್ತಿ ಈ 4 ನಾಯಕರು ಕೂಡ ಆನ್ ಫೀಲ್ಡ್ನಲ್ಲಿ ಇಂಪ್ಯಾಕ್ಟ್ ಮಾಡಿಲ್ಲ, ತಾವು ಚೆನ್ನಾಗಿ ಆಡಿಲ್ಲ, ತಂಡವನ್ನು ಯಶಸ್ವಿಯಾಗಿ ನಿಭಾಯಿಸಿಲ್ಲ. ಹೀಗಾಗಿ ಮುಂದಿನ ಆವೃತ್ತಿಗೆ ಹೊಸ ಸಾರಥ್ಯದಲ್ಲಿ ಬರೋಕೆ ಈ ಫ್ರಾಂಚೈಸಿಗಳ ಮಾಲೀಕರು ಎದುರು ನೋಡ್ತಾ ಇದ್ದಾರೆ. ಅಂತಿಮವಾಗಿ ನಿಮ್ಮ ಪ್ರಕಾರ ಯಾವ ತಂಡದಲ್ಲಿ ಕ್ಯಾಪ್ಟನ್ ಬದಲಾವಣೆ ಅನಿವಾರ್ಯ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.